if radius of Na plus is 95 picometers and radius of Cl minus is 181 picometers, what will be the coordination number of Na plus? ಸ್ವಲ್ಪ ಸರಿಯಾಗಿ ಇದನ್ನು ಫಾಲೋ ಮಾಡಿ. ಕ್ಲಾಸಲ್ಲಿ ಇದನ್ನು ವಿಶೇಷವಾಗಿ ಹೇಳಿರೋ ಚಾನ್ಸಸ್ ಕಡಿಮೆ. ನೋಡಿ, ಕ್ರಿಸ್ಟಲ್ಸ್ಗೆ ಒಂದು ಮುಖ್ಯವಾದ ಪ್ರಾಪರ್ಟಿ ಇದೆ, ಗೊತ್ತಿಲ್ಲದೆ ಇದ್ದರೆ ಇದನ್ನು ಬರ್ಕೋಬೇಕು. ಇದಕ್ಕೆ ರೇಡಿಯಸ್ ರೇಷಿಯೋ ಅಂತ ಕರೀತಾರೆ. ರೇಡಿಯಸ್ ಆಫ್ ಕೇಟಯಾನ್ ಡಿವೈಡೆಡ್ ಬೈ ರೇಡಿಯಸ್ ಆಫ್ ಏನಯಾನ್. ಇದಕ್ಕೆ ರೇಡಿಯಸ್ ರೇಷಿಯೋ ಅಂತ ಹೆಸರು. ಒಂದು ಕ್ರಿಸ್ಟಲ್ನ ರೇಡಿಯಸ್ ರೇಷಿಯೋ ಗೊತ್ತಿದ್ರೆ ಅದು ಯಾವ ವಾಯ್ಡಲ್ಲಿರುತ್ತೆ ಕೇಟಯಾನು ಅಂತ ಹೇಳ್ಬೋದು, ಕೋಆರ್ಡಿನೇಷನ್ ನಂಬರ್ ಹೇಳ್ಬೋದು. ರೇಡಿಯಸ್ ರೇಷಿಯೋ 0.225 ಟು 0.414 ಇದ್ರೆ ಟೆಟ್ರಾಹೀಡ್ರಲ್ ವಾಯ್ಡಲ್ಲಿದೆ ಅಂತ ಅರ್ಥ. ಕೋಆರ್ಡಿನೇಷನ್ ನಂಬರ್ ವಿಲ್ ಬಿ 4. ರೇಡಿಯಸ್ ರೇಷಿಯೋ 0.414 ಇಂದ 0.73 ಇದ್ರೆ ಆಕ್ಟಾಹೀಡ್ರಲ್ ವಾಯ್ಡ್, ಕೋಆರ್ಡಿನೇಷನ್ ನಂಬರ್ ಇಸ್ 6. ರೇಡಿಯಸ್ ರೇಷಿಯೋ 0.73 ಇಂದ 1.0 ಇದ್ರೆ ಕ್ಯೂಬಿಕ್ ಅಂತ ಅರ್ಥ ಮಾಡ್ಕೋಬೇಕು, ಕೋಆರ್ಡಿನೇಷನ್ ನಂಬರ್ ಇಸ್ 8. ಇದು ರೇಡಿಯಸ್ ರೇಷಿಯೋ ಅಂತ ಹೆಸರು ಇದಕ್ಕೆ. ಅರ್ಥ ಆಯ್ತಾ? ಈಗ ನಾವು NaClಗೆ RNa ಪ್ಲಸ್ ಡಿವೈಡೆಡ್ ಬೈ RCl ಮೈನಸ್ ಕೇಟಯಾನ್ ರೇಡಿಯಸ್ ಡಿವೈಡೆಡ್ ಬೈ ಏನಯಾನ್ ರೇಡಿಯಸ್. ಕೇಟಯಾನ್ 95 ಇದೆ, ಇದು 181 ಇದೆ. ನೀವು ಭಾಗಿಸ್ತಾ ಕೂತ್ಕೊಂಡು ಗಂಟೆಗಟ್ಟಲೆ ಟೈಮ್ ವೇಸ್ಟ್ ಮಾಡಬಾರ್ದು. ಅಪ್ರಾಕ್ಸಿಮೇಟ್ಲಿ 90 ಅಂತ ತಗೋಬೇಕು, ಅಪ್ರಾಕ್ಸಿಮೇಟ್ಲಿ 180 ಅಂತ ತಗೋಬೇಕು. ಹಾಫ್ ಅಂದರೆ 0.5 ಬಂತು. 0.5 ಬಂದರೆ ಈ ರೇಂಜ್ ಆಯಿತು. ಈ ರೇಂಜ್ ಅಂದ್ರೇನು? ಆಕ್ಟಾಹೀಡ್ರಲ್ ವಾಯ್ಡ್, ಕೋಆರ್ಡಿನೇಷನ್ ನಂಬರ್ ಇಸ್ 6. ದೇರ್ಫೋರ್ ದಿ ಆನ್ಸರ್ ಈಸ್ ಕೋಆರ್ಡಿನೇಷನ್ ನಂಬರ್ ಆಫ್ Na ಪ್ಲಸ್ ಇಸ್ 6. ಆ ಥರ ಮಾಡಬೇಕು. ಈ ಟೇಬಲ್ ಜ್ಞಾಪಕ ಇಟ್ಕೋಬೇಕು. ರೇಡಿಯಸ್ ರೇಷಿಯೋ ಇದು ಗೊತ್ತಿದ್ರೆ ಇದೆ. ದರ್ ಇಸ್ ನಥಿಂಗ್ ಇನ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 22. ಎ ಸಾಲಿಡ್ XY has NaCl structure. If the radius of X plus is 100 picometer, the radius of Y lies between. ಈ ಕ್ವಶನ್ನು ಅಷ್ಟೇ, ಪ್ರೀವಿಯಸ್ ಕ್ವಶನ್ನಿನ ಕರಾಲರಿ ಇದಷ್ಟೇ. ಲುಕ್ ಹಿಯರ್, ರೇಡಿಯಸ್ ಆಫ್ ಎಕ್ಸ್ ಪ್ಲಸ್ ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ವೈ ಲೈಸ್ ಇನ್ ಬಿಟ್ವೀನ್. XY ಕ್ರಿಸ್ಟಲಲ್ಲಿ NaCl ಟೈಪ್ ಕ್ರಿಸ್ಟಲು ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಶುಡ್ ಬಿ X ಪ್ಲಸ್ ವೈ ಮೈನಸ್. ಎಕ್ಸ್ ಪ್ಲಸ್ಗೆ ರೇಡಿಯಸ್ ಕೊಟ್ಬಿಟ್ಟಿದ್ದಾರೆ 100 ಪಿಕೋಮೀಟರ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗಾದರೆ ವೈ ಮೈನಸ್ಗೆ ಸುಮಾರು ರೇಡಿಯಸ್ಸು ಯಾವ ರೇಂಜಲ್ಲಿರಬೇಕು ಅಂತ, ಮಿನಿಮಮ್ ಎಷ್ಟಿರಬೇಕು, ಮ್ಯಾಕ್ಸಿಮಮ್ ಎಷ್ಟಿರಬೇಕು ಅಂತ ಕೊಟ್ಟಿದ್ದಾರೆ. ಈಗ NaCl ಕ್ರಿಸ್ಟಲ್ ಅಂತ ಕೊಟ್ಟ ಮೇಲೆ it should be octahedral voids. X plus must have occupied octahedral void. ಅಂದ್ರೆ ಅರ್ಥ ಏನೋ? octahedral void ಅಂದರೆ R plus over R minus is equal to 0.414 to 0.73. ಈಗ ನೋಡೋಣ. ಆರ್ ಪ್ಲಸ್ ಓವರ್ ಯಾವುದು ಕೊಟ್ಟಿದ್ದಾರಪ್ಪ? 100 ಅಂದರೆ ಆರ್ ಪ್ಲಸ್ ಕೊಟ್ಬಿಟ್ಟಿದ್ದಾರೆ, ಡಿವೈಡೆಡ್ ಬೈ RCl ಮೈನಸ್.
radius of y equals 0.414 to 0.73. ಹಾಗಾದರೆ ಆರ್ ಸಿ ಎಲ್ ಮೈನಸ್ ಎಷ್ಟಾಗತ್ತೆ? ಆರ್ ಸಿ ಎಲ್ ಮೈನಸ್ ಈಕ್ವಲ್ಸ್ 100 ಓವರ್ 0.414 to 100 ಓವರ್ 0.73. 2 ಇದು ಮೈನಸ್ ಅಂತ ತಿಳ್ಕೊಬೇಡಿ. ಈಗ ಇದನ್ನು ಅಗೈನ್ ಭಾಗಿಸ್ಬೇಕಾದ್ರೆ 1.5 ಗಂಟೆ ಮಾಡಬಾರ್ದು. ಅಪ್ರಾಕ್ಸಿಮೇಟ್ಲಿ 0.4 ಅಂತ ತಗೊಳ್ಳಿ, ಆಯ್ತಾ? ಇದನ್ನು 1000 ಅಂತ ಮಾಡ್ಕೊಳ್ಳಿ, ಆವಾಗ ಇದು 4 ಆಗತ್ತೆ, ಇದು 250 ಆಗತ್ತೆ. ಸೊ 250 ಆಯಿತು. 100 ಓವರ್ 0.73 ಅಷ್ಟೇ, ಇದನ್ನು 0.75 ಅಂತ ಮಾಡ್ಕೊಳ್ಳಿ, 2 0 ಹಾಕಿ, ಹಾಗಾಗಿ ಡೆಸಿಮಲ್ ಹೊರಟೋಗುತ್ತೆ. 25 3s are 25 40s are 25 4s are 25 10,000. 25 3s are 25 4s are ಇನ್ನೊಂದು 0 ಬರುತ್ತೆ. 400/3 ಅಂದರೆ ಎಷ್ಟಾಯಿತು? 3 1s are 3, 3 3s are 9, 3 3s are 9. ಅಂದರೆ ಮ್ಯಾಕ್ಸಿಮಮ್ ರೇಡಿಯಸ್ 250, ಮಿನಿಮಮ್ ರೇಡಿಯಸ್ 133, 133 to 250. ಇದಕ್ಕೆ ನಿಯರೆಸ್ಟ್ ಆನ್ಸರು 136 to 240. ಹೇಗೆ ಮಾಡಿದೆ ನಾನು? ಇನ್ನೂ ಒಂದು ಸತಿ ಹೇಳ್ತೀನಿ. ಆರ್ ಪ್ಲಸ್ ಓವರ್ ಆರ್ ಮೈನಸ್. NaCl ಟೈಪ್ ಕ್ರಿಸ್ಟಲ್ಗೆ ಆಕ್ಟಾಹೀಡ್ರಲ್ ವಾಯ್ಡ್ ಆಕ್ಯುಪೈ ಆಗುವುದರಿಂದ ಆರ್ ಪ್ಲಸ್ ಓವರ್ ಆರ್ ಮೈನಸ್ ಶುಡ್ ಬಿ 0.414 to 0.73. ಆರ್ ಪ್ಲಸ್ ಕೊಟ್ಬಿಟ್ಟಿದ್ದಾರೆ 100, ಆರ್ ಮೈನಸ್ ಕಂಡಿಡ್ಕೋಬೇಕು. ಆರ್ ಮೈನಸ್ ಈಕ್ವಲ್ಸ್ 100 ಓವರ್ 0.414 to 100 ಓವರ್ 0.73. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 250, ಇದು 132ನೋ 133ನೋ ಬರುತ್ತೆ, ಈ ರೇಂಜಲ್ಲಿ ಇರಬೇಕು. ಅಂದರೆ 136 to 240 ಇರಬೇಕು ಅಂತ ಅರ್ಥ. ಎಸ್. ಕ್ವಶನ್ ನಂಬರ್ 23. Edge length of a cubic unit cell is 347 picometers. The length of the body diagonal will be. ನಾನು ನಿಮಗೆ 45 seconds ಟೈಮ್ ಕೊಡ್ತೀನಿ, ನೀವೇ ಮಾಡಬೇಕು, ನೀವೇ ಯೋಚನೆ ಮಾಡಿ. ನಾನು ಇದುವರೆಗೂ ಹೇಳಿರ್ತಕ್ಕಂಥ ಫಾರ್ಮುಲಾ, ನಾನು ನಿಮಗೆ ತಿಳಿಸಿರೋ ವಿಚಾರ, ಅದರ ಸಹಾಯದಿಂದ ಖಂಡಿತ ಇದನ್ನು ಮಾಡ್ಬೋದು. Edge length of a cubic unit cell is 347 picometers. The length of the body diagonal will be ಅಂತ ಕೊಟ್ಟು. ಈಸಿಯೆಸ್ಟ್ ಕ್ವಶನ್. ಎಸ್, ನಾನು ಬಿಗಿನಿಂಗ್ನಲ್ಲೇ ಹೇಳಿದೆ, ಲೆಂತ್ ಆಫ್ ದಿ ಬಾಡಿ ಡಯಾಗನಲ್ ಈಸ್ ಗಿವನ್ ಬೈ √3a. ಫೇಸ್ ಡಯಾಗ್ನಲ್, ಇದು ಬಾಡಿ ಡಯಾಗ್ನಲ್, ಇದು ಫೇಸ್ ಡಯಾಗ್ನಲ್ ಆದರೆ √2a. ಇಷ್ಟು ತಿಳ್ಕೊಂಡಿರಬೇಕು. ನಮಗೆ ಬಾಡಿ ಡಯಾಗ್ನಲ್ ಕೇಳಿದ್ದಾರೆ √3a ಅಂದರೆ √3 into 347. √3 ಅಂದರೆ ಅಪ್ರಾಕ್ಸಿಮೇಟ್ಲಿ 1.7. 17 7s are 119, 11 carry over. 17 4s are 68 plus 11, 79. 17 3s are 51 plus 7, 58. 580 ಅಂದರೆ ಅಪ್ರಾಕ್ಸಿಮೇಟ್ಲಿ 590 ತೋರಿಸ್ತದೆ. ಇದಕ್ಕೆ ಹತ್ತಿರವಾದಂಥ ಆನ್ಸರು 600. ಸೊ ಫಾರ್ಮುಲಾ ಒಂದನ್ನು ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 24. Ionic radius of Cl minus is 1.81 angstroms. Interionic distances of NaCl and NaF are given. The ionic radius of F minus, again 1 minute time. It is more a question.
ನೋಡಿ, inter-ionic distance ಅಂದರೆ distance between the centers of the adjacent ions. Inter-ionic distance of NaCl ಅಂದರೆ radius of Na plus radius of Cl minus is given 2.79 angstroms. ಹಾಗೆಯೇ NaF ಅಂದರೆ RNa plus RF minus equals 2.31. Solve these two equations. Subtract RCl minus RF minus equals 0.48. Therefore, RF minus ಆ ಕಡೆ ಟ್ರಾನ್ಸ್ಫರ್ ಮಾಡಿ RF minus equals RCl minus 0.48. RCl minus is given 1.81 minus 0.48. 11 minus 8, 3. 7 minus 4, 3. Therefore, it should be 1.33. ಕೇಳಿರ್ದೇನಪ್ಪ, ionic radius of F minus 1.33 angstroms. So, this was a question more on algebra rather than on chemistry. Only thing is, inter-ionic distance ಅಂದರೆ distance between the centers of the neighboring ions ಅಂತ ತಿಳ್ಕೊಂಡಿರ್ಬೇಕು. Yes, next question. Xenon crystallizes into CCP lattice with edge length of 620 picometers, the radius of the xenon atom. Again, I will give you a minute's time. Now, who will solve this problem? CCP lattice is same as FCC lattice. Both are same. Cubic close packing, same as face centered cubic close packing. FCC nalli edge length and radius are related to each other by the formula R equals A by 2 root 2. R equals A by 2 root 2. BCC nalli R equals root 3A by 4. FCC nalli A by 2 root 2. Simple cubic ಅಲ್ಲಿ R equals A by 2. ಈ ಮೂರು ಫಾರ್ಮುಲಾನು ಒಟ್ಟಿಗೆ ಬರ್ಕೊಳ್ಳೋದು ಬೆಟರ್. FCC ನಲ್ಲಿ R equals A by 2 root 2. BCC ನಲ್ಲಿ R equals root 3A by 4. SCC simple cubic ಅಲ್ಲಿ R equals A by 2. ಈಗ CCP ಅಂತ ಕೊಟ್ಟಿರೋದ್ರಿಂದ ಅದು FCC ಅಂದರೆ ಈ ಫಾರ್ಮುಲಾ ಉಪಯೋಗಿಸ್ಬೇಕು. ಎ ಕೊಟ್ಟಿದ್ದೀವಿ 620. 2 into root 2 should be taken as approximately 1.4. So it is 620 divided by 2.8. 2.8 ನ 28 ಅಂತ ಬರ್ಕೊಂಡ್ರೆ ಒಂದು 0 ಹಾಕೋಬೇಕಿಲ್ಲಿ. 4 7s are, 4 1s are, 4 5s are, 4 5s are 0. 4 1s are, 4 5s are, again 4 5s are, yes. 7 2s are approximately 221 ಅಂತ ತೋರಿಸ್ತಾ ಇದೆ. Nearest answer is this. 219.2 picometers. Yes. Question number 26. An ionic compound AB has ZNS structure if the radius of A plus is 22.5 picometers, the ideal radius of B minus. ನಾನೀಗ ಕ್ಲಾಸಲ್ಲಿ ಸಾಮಾನ್ಯವಾಗಿ ನಾವು ಈ ಸ್ಟ್ರಕ್ಚರ್ನ ಡಿಸ್ಕಸ್ ಮಾಡಿರಲ್ಲ ಡೀಟೇಲ್ ಆಗಿ, ಆದ್ದರಿಂದ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ, ನೀವು ಎಲ್ಲ ಬ್ರೀಫಾಗಿ ಬರ್ಕೊಳ್ಳಿ. ZNS structure. ZNS is again
Look, corners and face centers, as usual, they are made up of S2 minus. ನೆಗೆಟಿವ್ ಅಯಾನ್ಸೇ ಸಾಮಾನ್ಯವಾಗಿ ಲ್ಯಾಟಿಸಲ್ಲಿರೋದು. ಲ್ಯಾಟಿಸ್ ಅಂದರೆ ಕಾರ್ನರ್ಸ್ ಮತ್ತು ಫೇಸ್ ಸೆಂಟರ್ಸಲ್ಲಿ. ಅಂದರೆ S2 ಮೈನಸ್ಸಿನ ನಂಬರ್ ಎಷ್ಟಪ್ಪ ಇರುತ್ತೆ? 4 ಇರುತ್ತೆ. 4 ನಂಬರ್ಸ್. ಸೊ ZnS ಕ್ರಿಸ್ಟಲಲ್ಲಿ 4 ಸಲ್ಫೈಡ್ ಅಯಾನ್ಸ್ ಇರುತ್ತೆ. Zn2 ಪ್ಲಸ್ ಇದೆಯಲ್ಲ, Zn2 ಪ್ಲಸ್ಗೆ ಒಂದು ವಿಶೇಷವಾದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ. ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 3s2 3p6 3d10 ಅಂದರೆ ಎಲ್ಲ ಫಿಲಪ್ ಆಗಿಬಿಟ್ಟಿದೆ. ಇದಕ್ಕೆ ದಿಸ್ ಎ ವೆರಿ ಸ್ಟೇಬಲ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದನ್ನು ಸೂಪರ್ ಆಕ್ಟೆಟ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಸೊ Zn2 ಪ್ಲಸ್ CD2 ಪ್ಲಸ್ Hg2 ಪ್ಲಸ್ ಇವು ಮೂರಕ್ಕೂ ಈ ಥರ ಸೂಪರ್ ಆಕ್ಟೆಟ್ ಸ್ಟ್ರಕ್ಚರ್ ಇರುತ್ತೆ. ಸೂಪರ್ ಆಕ್ಟೆಟ್ ಸ್ಟ್ರಕ್ಚರ್ ಇಸ್ ಎ ವೆರಿ ಸ್ಟೇಬಲ್ ಸ್ಟ್ರಕ್ಚರ್. ಹಾಗಾಗಿ ಸೈಜ್ ಆಫ್ ದಿ ಅಯಾನ್ ವಿಲ್ ಬಿ ಲೆಸ್. atomic size of Zn2 plus is less. ಸೈಜ್ ಲೆಸ್ ಆಗಿರೋದ್ರಿಂದ ಟೆಟ್ರಾಹೀಡ್ರಲ್ ವಾಯ್ಡ್ನ ಆಕ್ಯುಪೈ ಮಾಡಿಕೊಳ್ಳುತ್ತೆ. ಚಾಯ್ಸ್ ಇರುತ್ತೆ ಕ್ಯಾಟಯಾನ್ಗೆ, ಟೆಟ್ರಾಹೀಡ್ರಲ್ ವಾಯ್ಡ್, ಆಕ್ಟಾಹೀಡ್ರಲ್ ವಾಯ್ಡ್. ತುಂಬ ಸ್ಮಾಲ್ ಅಯಾನ್ಸ್ ಆದರೆ ಟೆಟ್ರಾಹೀಡ್ರಲ್ ವಾಯ್ಡ್ ಆಕ್ಯುಪೈ ಮಾಡಿಕೊಳ್ಳುತ್ತೆ. ಲಾರ್ಜರ್ ಅಯಾನ್ಸ್ ಆದರೆ ಆಕ್ಟಾಹೀಡ್ರಲ್ ವಾಯ್ಡ್ಸ್ ಆಕ್ಯುಪೈ ಮಾಡಿಕೊಳ್ಳುತ್ತೆ. Zn2 ಪ್ಲಸ್ಗೆ TH ವಾಯ್ಡ್ ಸಾಕು. TH ವಾಯ್ಡ್ಸ್ ಎಷ್ಟಪ್ಪ ಇರುತ್ತೆ? ಇದು 4 ಇದ್ರೆ 8 TH ವಾಯ್ಡ್ಸ್ ಇರುತ್ತೆ. ಆದರೆ ಈ TH ವಾಯ್ಡ್ಸ್ ಎಲ್ಲಿರುತ್ತೆ? ಒಂದೊಂದು ಬಾಡಿ ಡಯಾಗ್ ಮೇಲೆ 2 ಇರುತ್ತೆ. ಆದರೆ ಜಿಂಕ್ ಎಲ್ಲ TH ವಾಯ್ಡ್ಸ್ನು ಆಕ್ಯುಪೈ ಮಾಡ್ಕೊಳ್ಳಲ್ಲ. ಆಲ್ಟರ್ನೇಟಿವ್ TH ವಾಯ್ಡ್ಸ್ನ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಅಂದರೆ 8 TH ವಾಯ್ಡಲ್ಲಿ 4ರಲ್ಲಿ ಮಾತ್ರ Zn2 ಪ್ಲಸ್ ಇರುತ್ತೆ, ಇನ್ನು 4 ಖಾಲಿ ಇರುತ್ತೆ. ಸೊ Zn2 ಪ್ಲಸ್ ಈಸ್ ಆಲ್ಸೋ 4 ಇನ್ ನಂಬರ್. ಎಲ್ಲವುದು ಆಕ್ಯುಪೈ ಆಗಿಬಿಟ್ಟಿದ್ರೆ 8 ಇರಬೇಕಾಗಿತ್ತು. Therefore the ratio is 1:1. Therefore the formula of the structural unit is ZnS. ಆಯ್ತಾ? ಕಾರ್ನರಲ್ಲಿರುವುದಕ್ಕೆ ಯಾವಾಗಲೂ ಇಲ್ಲಿ coordination of number of Zn2 plus is 4, S2 minus is also 4. 4 and 4. ಇಷ್ಟು ತಿಳ್ಕೊಂಡಿರಬೇಕು. ಈ ಪ್ರಾಬ್ಲಮ್ಗೆ ಇದು Zn2 ಪ್ಲಸ್ ಹ್ಯಾವ್ ಆಕ್ಯುಪೈಡ್ ಟೆಟ್ರಾಹೀಡ್ರಲ್ ವಾಯ್ಡ್ಸ್ ಅನ್ನೋ ಪಾಯಿಂಟ್ ಬೇಕು ನಮಗೆ. ಈ ಪಾಯಿಂಟ್ ಬೇಕು. ZnS ಅಲ್ಲಿ Zn2 ಪ್ಲಸ್ ಹ್ಯಾವ್ ಆಕ್ಯುಪೈಡ್ ಆಲ್ಟರ್ನೇಟಿವ್ ಟೆಟ್ರಾಹೀಡ್ರಲ್ ವಾಯ್ಡ್ಸ್. ಟೆಟ್ರಾಹೀಡ್ರಲ್ ವಾಯ್ಡ್ಸ್ಗೆ ಆಕ್ಯುಪೈ ಮಾಡಬೇಕಾದ್ರೆ ಸೈಜು ಕಡಿಮೆ ಇರಬೇಕು. ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಬರ್ಸಿದ್ದೆ ನಿಮಗೆ, ಎ ಫ್ಯೂ ಮೊಮೆಂಟ್ಸ್ ಅರ್ಲಿಯರ್. R plus over R minus is equal to 0.225 to 0.414 for a tetrahedral void. ನೋಡಿ ಅಲ್ಲೇ ಇದೆ, ಗೊತ್ತಾಯ್ತಾ? ಈಗ ಅವರು ಐಡಿಯಲ್ ರೇಡಿಯಸ್ ಅಂತ ಕೇಳಿದ್ದಾರೆ. ಐಡಿಯಲ್ ರೇಡಿಯಸ್ ಅಂದರೆ 0.41 0.225 ಇದೆ. 0.41 ಇದ್ದರೆ ಅದು ಐಡಿಯಲ್ ರೇಡಿಯಸ್ ಆಗಿರುತ್ತೆ. ಎರಡು ಕ್ಯಾಲ್ಕುಲೇಟ್ ಮಾಡೋಣ. ಈಗ R ಪ್ಲಸ್ ಓವರ್ R ಮೈನಸ್ ಈಕ್ವಲ್ಸ್ 0.225 ಹಾಕೊಳ್ಳಿ ಫಸ್ಟು, ಆಯಿತಾ? ದಟ್ ಈಸ್ ಕಾಲ್ಡ್ ಐಡಿಯಲ್ ರೇಡಿಯಸ್. ಐಡಿಯಲ್ ರೇಡಿಯಸ್ ರೇಷಿಯೋ. ಅದರಲ್ಲಿ ಯಾವ್ದು ಕೊಟ್ಟಿದ್ದಾರಪ್ಪ? ಎ ಪ್ಲಸ್ ಕೊಟ್ಬಿಟ್ಟಿದ್ದಾರೆ, ಪಾಸಿಟಿವ್ ಅಯಾನ ಕೊಟ್ಬಿಟ್ಟಿದ್ದಾರೆ. ದೇರ್ ಫಾರ್ R ಮೈನಸ್ ಈಕ್ವಲ್ಸ್ ಏನಾಗುತ್ತೆ? R ಪ್ಲಸ್ ಓವರ್
0.225 ಆರ್ ಪ್ಲಸ್ ಕೊಟ್ಟಿದ್ದಾರೆ 225 ಪಿಕೋಮೀಟರ್ಸ್ ಡಿವೈಡೆಡ್ ಬೈ 0.225 ಕರೆಕ್ಟ್ ಆಗಿ 100 ಟೈಮ್ಸ್ ಹೋಗುತ್ತೆ. ಸೊ ದ ಐಡಿಯಲ್ ರೇಡಿಯಸ್ ಈಸ್ 100. 0.225 ಇದ್ರೆ ಒಳ್ಳೆಯದು, ಬಟ್ ಅಲೋಡ್ ಅಪ್ ಟು 0.41. ಸೊ ದ ಐಡಿಯಲ್ ರೇಡಿಯಸ್ ಈಸ್ 100 ಪಿಕೋಮೀಟರ್ಸ್. ಮ್ಯಾಕ್ಸಿಮಮ್ ರೇಡಿಯಸ್ ಅಂತ ಕೇಳಿದ್ದಿದ್ರೆ 0.414 ಇಂದ ಭಾಗಿಸಬೇಕಾಗಿತ್ತು. ಸೊ ದ್ಯಾಟ್ ಈಸ್ ದಿಸ್ ಪ್ರಾಬ್ಲಮ್. ZNS ಸ್ಟ್ರಕ್ಚರ್ ಬಗ್ಗೆ ನಾನು ನಿಮಗೆ ಇವತ್ತು ಎಕ್ಸ್ಟ್ರಾ ಯಾವ್ಯಾವ್ದು ಹೇಳಿದ್ದು, CaF2 ಫ್ಲೂರೈಡ್ ಸ್ಟ್ರಕ್ಚರ್, Na2O K2O ಆ್ಯಂಟಿ ಫ್ಲೂರೈಡ್ ಸ್ಟ್ರಕ್ಚರ್, ZNS ಸ್ಟ್ರಕ್ಚರ್, ಇವು ಮೂರನ್ನು ನಾವು ನಿಮಗೆ ರೆಗ್ಯುಲರ್ ಕ್ಲಾಸಲ್ಲಿ ಹೇಳಿರೋದಿಲ್ಲ ಡೀಟೇಲ್ ಆಗಿ, ಅದಕ್ಕೋಸ್ಕರ ಹೇಳಿದ್ದೀನಿ. ನೆಕ್ಸ್ಟ್ ಕ್ವಶನ್. ದಿ ಆಕ್ಸೈಡ್ ಆಫ್ ನಿಕ್ಕಲ್ ಹ್ಯಾಸ್ ಫಾರ್ಮುಲಾ Ni0.98O. The percentage of Ni2 plus and Ni3 plus are respectively. ಇದೊಂದು ಸ್ವಲ್ಪ ನಿಧಾನವಾಗಿ ಮಾಡ್ತೀನಿ. ನಿಕ್ಕಲ್ ಆಕ್ಸೈಡ್ಗೆ ಆ್ಯಕ್ಚುಲಿ ಫಾರ್ಮುಲಾ NiO 1:1 ಇರಬೇಕು. ಆದರೆ ನಿಕ್ಕಲ್ ಆಕ್ಸೈಡ್ ಪ್ರಿಪೇರ್ ಮಾಡುವಾಗ ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ ಬರುತ್ತೆ. ಮೆಟಲಿನ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಎಷ್ಟು ಕಡಿಮೆ? 1 ಇರೋ ಬದಲು 0.98 ಇದೆ ಅಂತ ಕೊಟ್ಟಿದ್ದಾರೆ. ಏನು ಹೆಸರು ಇದಕ್ಕೆ? ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್. ಯಾಕೆ ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ ಆಗುತ್ತೆ ಅಂದರೆ, ಇದರಲ್ಲಿ Niಗೆ ಆಕ್ಸಿಡೇಷನ್ ಸ್ಟೇಟ್ ಏನಿದೆಯಪ್ಪ 2+ ಇದೆ. ನಿಕ್ಕಲ್ ಆಕ್ಸೈಡ್ ಪ್ರಿಪೇರ್ ಮಾಡುವಾಗ ನಾವು ಬೇಡ ಅಂದರೂ ಕೂಡ ಕೆಲವು Ni2 ಪ್ಲಸ್ Ni3+ ಆಗಿಬಿಡುತ್ತೆ, ಆಕ್ಸಿಡೈಸ್ ಆಗಿಬಿಡುತ್ತೆ. ಅಂದರೆ ನಿಕ್ಕಲ್ ಆಕ್ಸೈಡಲ್ಲಿ ಒಂದು ಸ್ವಲ್ಪ Ni3+ ಇದ್ದೇ ಇರುತ್ತೆ, ನಾವೇನೂ ಮಾಡೋಕ್ಕಾಗಲ್ಲ ಅದಕ್ಕೆ. ಇದ್ರೆ ಏನಾಯಿತು, Ni2+ ಜಾಗದಲ್ಲಿ ಕೆಲವು Ni3+ ಬಂದು ಕೂತ್ಕೊಂಡ್ಬಿಟ್ರೆ ಚಾರ್ಜ್ ಜಾಸ್ತಿ ಆಯಿತು, ಅಂದರೆ ವೇಕೆಂಟ್ ಲ್ಯಾಟಿಸ್ ಪಾಯಿಂಟ್ಸ್ ಕ್ರಿಯೇಟ್ ಆಗತ್ತೆ. ವೇಕೆಂಟ್ ಲ್ಯಾಟಿಸ್ ಪಾಯಿಂಟ್ಸ್ ಕ್ರಿಯೇಟ್ ಆಗೋದ್ರಿಂದ ಮೆಟಲಿನ ಅಂಶ ಕಡಿಮೆ ಆಗತ್ತೆ. ಮೆಟಲ್ ಕಂಟೆಂಟ್ ಆಫ್ ದಿ ಕ್ರಿಸ್ಟಲ್ ಗೆಟ್ಸ್ ಡಿಕ್ರೀಸ್ಡ್. ಹಾಗಾಗಿ ಮೆಟಲ್ ಎಷ್ಟಿರಬೇಕೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಯಾವುದಾದ್ರೂ ಮೆಟಲ್ ಆಕ್ಸೈಡಲ್ಲಿ ಮೆಟಲಿನ ಅಂಶ ಫಾರ್ಮುಲಾದಲ್ಲಿ ಎಷ್ಟಿರಬೇಕೋ ಅದಕ್ಕಿಂತನೂ ಸ್ವಲ್ಪ ಕಡಿಮೆ ಇದ್ದರೆ ತಕ್ಷಣ ತಿಳ್ಕೋಬೇಕು ಇದು ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟು. ಒಂದು ಸ್ವಲ್ಪ ಹೈಯರ್ ಆಕ್ಸಿಡೇಷನ್ ಸ್ಟೇಟಿನ ಅಯಾನು ಇಂಪ್ಯೂರಿಟಿ ಇದೆ ಇದರಲ್ಲಿ ಅಂತ. ನಿಮಗೆ ಆಯಿತಾ, ಎಷ್ಟು % Ni2+ ಇದೆ ಇದರಲ್ಲಿ, ಎಷ್ಟು % Ni3+ ಇದೆ ಅಂತ ಕೇಳಿದ್ದಾರೆ. ಇದು ಈಸಿ ಪ್ರಾಬ್ಲಮ್ ಅಲ್ಲ, ಗೊತ್ತಾಯ್ತಾ? ಆದ್ದರಿಂದ ನಾನು ನಿಧಾನವಾಗಿ ಹೇಳ್ಕೊಡ್ತೇನೆ. ಈಗ ಇದು O ಒಂದು ಪಕ್ಷ, O2- ಇದೆಯಲ್ಲಪ್ಪ, ಇದರಲ್ಲಿ O2- ಇದೆಯಲ್ಲ, ಇದು 100 ಇದೆ ಅಂತ ಇಟ್ಕೊಳ್ಳೋಣ. ನಿಕ್ಕಲ್ ಎಷ್ಟಿರಬೇಕಾಗ 98 ಇರಬೇಕು, ಹೌದಾ? ಈ 98ಅಲ್ಲಿ 2 ಇರುತ್ತೆ, Ni3+ ಸೇರಿರುತ್ತೆ, Ni2+ ಸೇರಿ 98 ಆಗಿರುತ್ತೆ. ಓನ 0.98 ಅಂತೆಲ್ಲ ಇಟ್ಕೊಂಡು ಮಾಡಿದ್ರೆ ತುಂಬ ಟೈಮ್ ಆಗ್ಬಿಡುತ್ತೆ. ಡೆಸಿಮಲ್ ಅವಾಯ್ಡ್ ಮಾಡಿ, 100ಇಂದ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. O100 ಇದ್ದರೆ ನಿಕ್ಕಲ್ 98 ಇರಬೇಕು. ಈ ನಿಕ್ಕಲ್ನಲ್ಲಿ ಸ್ವಲ್ಪ ಭಾಗ Ni2+, ಇನ್ನೊಂದು ಸ್ವಲ್ಪ ಭಾಗ Ni3+ ಇರುತ್ತೆ. ಲಾಸ್ಟ್ ಸೆಷನಲ್ಲಂತೂ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದೆ, an ionic crystal cannot tolerate ಫಾರ್ಮೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಚಾರ್ಜ್ ಬಂದ್ಬಿಟ್ರೆ ಅದು ಅನ್ಸ್ಟೇಬಲ್ ಆಗುತ್ತೆ,
Always it should be electrically neutral. Number of negative charges must be equal to number of positive charges. ನೆಗೆಟಿವ್ ಚಾರ್ಜ್ ಎಷ್ಟಿದೆ ಇದರಲ್ಲಿ 100 ಇಂಟು -2 ಅಂದರೆ ನೀವು 100 ಅಂತ ತಗೊಳ್ಳಿ, ನ್ಯೂಮರಿಕಲ್ ವ್ಯಾಲ್ಯೂ. ಸಾರಿ, 200. 100 ಇಂಟು 2. 200 ನೆಗೆಟಿವ್ ಚಾರ್ಜಸ್ ಇದ್ದರೆ 200 ಪಾಸಿಟಿವ್ ಚಾರ್ಜ್ ಇರಲೇಬೇಕು. ನೋ ಡಿಸ್ಕೌಂಟ್ ದೇರ್. ಅಂದರೆ Ni3+, Ni2+, ಎಲ್ಲದರ ಮೇಲೆ ನಾನು ಚಾರ್ಜ್ ಆ್ಯಡ್ ಮಾಡಿದ್ರೆ 200 ಬರಲೇಬೇಕು. ನಮಗೆ Ni2+, Ni3+ ಇದೆ ಅಂತ ಗೊತ್ತು, ಯಾವ್ಯಾವ್ದೆಷ್ಟೆಷ್ಟಿದೆ ಅಂತ ಗೊತ್ತಿಲ್ಲ. Ni2+ X ಇದೆ ಅಂತ ಇಟ್ಕೊಳ್ಳೋಣ. ಹಾಗಾದರೆ Ni3+ ಎಷ್ಟಪ್ಪ ಇರಬೇಕು? Y ಅಂತ ಇಟ್ಕೊಂಡ್ಬಿಟ್ರೆ ಆಮೇಲೆ ಸಾಲ್ವ್ ಮಾಡೋಕ್ಕಾಗಲ್ಲ. ಒಟ್ಟು 98 ಮೈನಸ್ X. Ni2+ X ನಂಬರ್ಸ್ ಇದ್ದರೆ Ni3+ ಎಷ್ಟಿರಬೇಕು? 98 ಮೈನಸ್ X. ಎಕ್ಸ್ಗೆ, X ನಂಬರ್ ಆಫ್ ಅಯಾನ್ಸ್ಗೆ ಚಾರ್ಜ್ ಎಷ್ಟಾಯ್ತಪ್ಪ? 2. X ಇಂಟು 2, 2X. ಇದಕ್ಕೆ 98 ಮೈನಸ್ X ಇಂಟು 3 ಅಂದರೆ ಎಷ್ಟಾಯಿತು? 3 8 24. ಇದು 294 ಮೈನಸ್ 3X ಅಂದರೆ 2X ಪ್ಲಸ್ 294 ಮೈನಸ್ 3X ಅಂದರೆ 294 ಮೈನಸ್ X. ದಿಸ್ ಈಸ್ ದ ಟೋಟಲ್ ಆಫ್ ಪಾಸಿಟಿವ್ ಚಾರ್ಜಸ್. ಎಷ್ಟಿರಬೇಕಿದೆ ಎಕ್ಸಾಕ್ಟ್ಲಿ? 200 ಇರಬೇಕು. Therefore, X equals 294 minus 200 ಅಂದರೆ 94. ಇದು Ni2+ X ಅಂದರೆ Ni3+ ಎಷ್ಟಿರಬೇಕು? 98 ಮೈನಸ್ X ಅಂದರೆ 4. ಸೊ 98ನಲ್ಲಿ 94 Ni2+ ಇದೆ, ಆಮೇಲೆ 4 Ni3+ ಇದೆ. 98ಅಲ್ಲಿ ಎಷ್ಟಿದೆ? 94 ಇದೆ. ಯಾವುದು? Ni2+. ಪರ್ಸಂಟೇಜ್ ಕೇಳಿದ್ದಾರೆ ಅವರು. ಹಾಗಾದರೆ 100ಅಲ್ಲಿ ಎಷ್ಟಾಯಿತು? 94ಗಿಂತ ಒಂಚೂರು ಜಾಸ್ತಿ ಬರಬೇಕಷ್ಟೆ. 100 ಇಂಟು 94 ಡಿವೈಡೆಡ್ ಬೈ 98 ಅಲ್ವಾ? ಅದು ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರಬೇಕು? ಇವೆರಡು ಇದನ್ನು 94 ಅಂತಲೇ ತೊಗೊಂಬಿಡ್ಬೋದು, ಅಥವಾ ಇದು ಸುಮಾರು ಇದಕ್ಕೆ ಮ್ಯಾಚ್ ಆಗುತ್ತೆ. 94ಗಿಂತ ಒಂಚೂರು ಜಾಸ್ತಿ ಬರಬೇಕು. ಇದು 96 ಆದರೆ ಉಳಿದಿದ್ದೆಲ್ಲ ಏನಾಗಿರಬೇಕು? ಇದು Ni2+, ಇದು Ni3+. ಸೊ ನೀವು ಕರೆಕ್ಟಾಗಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 49 ಇದು 47 ಇದು 4700 ಡಿವೈಡೆಡ್ ಬೈ 49. ಹೌದಾ? 49 9s are 9 81 45 90. 49 4s are ಅಲ್ವಾ? 49 4 6 are 6 are ಅಲ್ವಾ? 49 ಅಂದರೆ 49 9s are ಹೊರಟಾಯಿತು. 1 ಮತ್ತು 4 36 ಸಾರಿ 440 ಬಂದಿದ್ದು ಅಂದರೆ 290 ಆಗುತ್ತೆ. ಇದು ಅಪ್ರಾಕ್ಸಿಮೇಟ್ಲಿ 6 ಆಗುತ್ತೆ. ಸೊ 96 ಆ್ಯಂಡ್ 4. ಸ್ವಲ್ಪ ನಿಧಾನವಾಗಿ ಮಾಡಬೇಕು, ನಿಮಗೆ ಈಸಿಯಾಗಿ ಡಿವೈಡ್ ಆಗೋ ಹಾಗೆ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಏನು ಪ್ರಿನ್ಸಿಪಲ್ ಉಪಯೋಗಿಸಿದ್ದೀವಿ ಇದನ್ನು? ದೆನ್ ಟೋಟಲ್ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಶುಡ್ ಬಿ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಇನ್ ಆಲ್ ಅಯಾನಿಕ್ ಕ್ರಿಸ್ಟಲ್ಸ್. ಇನ್ನು ಒಂದು ಕ್ವಶನ್ ಮಾಡಿ ವಿ ಶಾಲ್ ಕಾಲ್ ಇಟ್ ಎ ಡೇ. If Z is the ಇದು ನೋಡಪ್ಪ, ಅಗೇನ್ ಐ ವಿಲ್ ಗಿವ್ ಯು ಎ ಮಿನಿಟ್ಸ್ ಟೈಮ್. ನೀವೇ ಓದ್ಕೊಂಡು ಮಾಡಬೇಕು, ಬಿಕಾಸ್ ಇಟ್ಸ್ ಎ ವೆರಿ ವೆರಿ ಈಸಿ ಕ್ವಶನ್.
ವೆರಿ ಈಸಿ ಕ್ವಶನ್. ಎ ಬಿ ಸಿ ಎ ಬಿ ಸಿ ಎ ಬಿ ಸಿ ಇದ್ರೆ ಇಟ್ ಇಸ್ ಎಫ್ ಸಿ ಸಿ ಕ್ರಿಸ್ಟಲ್. ಸಿ ಸಿ ಪಿ ಅಂದರೂ ಅದೇನೆ. ಎ ಬಿ ಎ ಬಿ ಎ ಬಿ ಅಂತ ಕೊಟ್ಟಿದ್ರೆ ಆಗ ಹೆಚ್ ಸಿ ಪಿ, ಹೆಕ್ಸಗನಲ್ ಕ್ಲೋಸ್ ಪ್ಯಾಕಿಂಗ್. ಎ ಬಿ ಸಿ ಎ ಬಿ ಸಿ ಎ ಬಿ ಸಿ ಅಂತ ಕೊಟ್ಟರೆ ಸಿ ಸಿ ಪಿ. ಸಿ ಸಿ ಪಿ ಅಥವಾ ಎಫ್ ಸಿ ಸಿನಲ್ಲಿ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಎಟ್ ದ ಲ್ಯಾಟಿಸ್ ಈಸ್ 4. ಕಾರ್ನರ್ಸ್ ಆ್ಯಂಡ್ ಫೇಸ್ ಸೆಂಟರ್ಸ್ ಪುಟ್ ಟುಗೆದರ್ 4. 4 ಲ್ಯಾಟಿಸ್ ಪಾಯಿಂಟ್ಸ್ ಇದ್ದರೆ 4 ಆಕ್ಟಾಹೀಡ್ರಲ್ ವಾಯಿಡ್ಸ್, 8 ಟೆಟ್ರಾಹೀಡ್ರಲ್ ವಾಯಿಡ್ಸ್. ಎಷ್ಟು ಲ್ಯಾಟಿಸ್ ಇರುತ್ತೋ ಅದರ 2ರಷ್ಟು. If Z is the number of atoms per unit cell, the number of tetrahedral voids will be 2Z, twice the Z, equal to octahedral void. Z is octahedral void, B is 2Z, corresponds to tetrahedral voids. We have asked tetrahedral voids. ಈಗ 2 ನಿಮಿಷ ಟೈಮ್ ಇದೆ. ನಿಮಗೆ ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಇದೆ. ಇದನ್ನು ನೆಕ್ಸ್ಟ್ ಕ್ಲಾಸು ಮುಗಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್. We shall meet in the next session.